ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 84.12 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಮುಟ್ಟುಗೋಲು ಮಾಡಿದ್ದಾರೆ. ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಣ್ಯಾ ರಾವ್ ಆಸ್ತಿಯನ್ನ 34.12 ಕೋಟಿ ಮೌಲ್ಯದ ಸ್ಥಿರಾಸ್ತಿಯನ್ನ ಮುಟ್ಟುಗೋಲು ಮಾಡಿದ್ದಾರೆ. ದೆಹಲಿ ಇಡಿ ಪ್ರಧಾನ ಕಚೇರಿಯಿಂದ ಮುಟ್ಟುಗೋಲು ಹಾಕಿದೆ. ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಸಿಕ್ಕಾಕೊಂಡಿರುವ ರಣ್ಯಾ ರಾವ್ PMLA ಅಡಿಯಲ್ಲಿ ಈಗಾಗಲೇ ಅಧಿಕಾರಿಗಳು ಕೂಡ ತನಿಖೆಯನ್ನ ನಡೆಸಿದ್ರು. ತನಿಖೆಯ ನಂತರ ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಣ್ಯಾ ರಾವ್ ಅವರನ್ನ ಅರೆಸ್ಟ್ ಕೂಡ ಮಾಡಿದ್ರು. ಅವರ ಆಸ್ತಿಯನ್ನ ಈಗಾಗಲೇ ಮುಟ್ಟುಗೋಲು ಮಾಡಿದ್ದಾರೆ. 34.12 ಕೋಟಿ ಮೌಲ್ಯದ ಆಸ್ತಿಯನ್ನ ಮುಟ್ಟುಗೋಲು ಮಾಡಿದ್ದಾರೆ. ಇನ್ನು ಅದರಂತೆಯೇ PMLA ಅಡಿಯಲ್ಲಿ ತನಿಖೆಯನ್ನ ನಡೆಸಿದ್ರು ಇಡಿ ಅಧಿಕಾರಿಗಳು. ರಣ್ಯಾ ರಾವ್ ಮತ್ತು ಸಹಚರರಿಗೆ ಸೇರಿದ ಆಸ್ತಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದು ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ರು. ಆ ಸಿಕ್ಕಾಕೊಂಡಂತಹ ಸಂದರ್ಭದಲ್ಲಿ ಈಗ ದುಬೈನಲ್ಲಿ ಸಿಕ್ಕಾಕೊಂಡ ಸಂದರ್ಭದಲ್ಲಿ ಅವರ ಆಸ್ತಿಯನ್ನ ಮುಟ್ಟುಗೋಲು ಮಾಡಿದ್ದಾರೆ. IT ಅಧಿಕಾರಿಗಳು ತುಮಕೂರಿನಲ್ಲಿ ಸ್ಥಿರಾಸ್ತಿ ಮುಟ್ಟುಗೋಲು ಮಾಡಿದ್ದಾರೆ. ಇಡಿ ಅಧಿಕಾರಿಗಳಿಂದ ಈಗಾಗಲೇ ತನಿಖೆ ಕೂಡ ಮುಂದುವರೆದಿದೆ. 14.761 kg ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಈಕೆ ಮಾಡಿದ್ಲು. ಇಡಿ ತನಿಖೆಯಿಂದ 55.61 ಕೋಟಿ ವ್ಯವಹಾರ ಕೂಡ ಬೆಳಕಿಗೆ ಬಂದಿದೆ. ಇವಳು ರಣ್ಯಾ ರಾವ್ ಕನ್ನಡದ ನಟಿ ಹಾಗೂ DGP GK ರಾಮಚಂದ್ರ ರಾವ್ ಪುತ್ರಿಯಾಗಿದ್ಲು. ಚಿನ್ನ ಮತ್ತು ಸಾಗಣೆ ಪ್ರಕರಣದಲ್ಲಿ ಇತ್ತೀಚೆಗೆ ಅವಳು ಸಾಕಷ್ಟು ಕೂಡ ಸುದ್ದಿ ಆಗಿರುವಂತದ್ದು. ಇನ್ನು ಅವಳು ರಣ್ಯಾ ರಾವ್ ಆಸ್ತಿಯನ್ನ ಈಗ ಇಡಿ ಅಧಿಕಾರಿಗಳು ಮುಟ್ಟುಗೋಲು ಮಾಡಿಕೊಂಡಿದ್ದಾರೆ. ದಿನಾಂಕ 4/5 NDT ಸಭೆಯಲ್ಲಿ ಈಗಾಗಲೇ ಕೂಡ ಪ್ರಕಟವಾಗಿದೆ. ರಣ್ಯಾ ರಾವ್ ಅವರ ಆಸ್ತಿಯನ್ನ 34 ಕೋಟಿ ರೂಪಾಯಿ ಮೌಲ್ಯದ ಚಿನ್ನದ ಜಪ್ತಿಯಲ್ಲಿ ನಿರ್ದಿಷ್ಟವಾದ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಮಾರ್ಚ್ 3 ಮತ್ತು 4 ಈಕೆ ಅರೆಸ್ಟ್ ಆಗಿದ್ಲು. ಆ ಸಂದರ್ಭದಲ್ಲಿ ವಿಮಾನ ನಿಲ್ದಾಣದಲ್ಲಿಯೇ ಇಡಿ ಅಧಿಕಾರಿಗಳು ಪೊಲೀಸರು 14.8 ಕಿಲೋ ಚಿನ್ನವನ್ನ ವಶಪಡಿಸಿದ್ರು. 14 ದಿನ ನ್ಯಾಯಾಂಗ ಬಂಧನವನ್ನ ಕೂಡ ಆ ಸಂದರ್ಭದಲ್ಲಿ ಈಗ ವಿಧಿಸಲಾಗಿತ್ತು. ಇದು ಜಸ್ಟ್ 6 ತಿಂಗಳಲ್ಲಿ 52 ವ್ಯಾಪಾರದಂತೆ ದುಬೈಗೆ ಜಸ್ಟ್ 6 ತಿಂಗಳದಂತೆ ಇವರು 52 ಬಾರಿ ದುಬೈಗೆ ಹೋಗಿ ಬಂದಿದ್ದಾಳೆ. ದುಬೈಗೆ ಹೋಗಿ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಮಾಡಿದ್ಲು.